ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಡೋದವಳೆ, ಒಂದು ಕೆಲಸ ಮಾಡು. ನನಗೆ ಗೊತ್ತಿರೋ ಒಂದು ಆಫೀಸ್ ಇದೆ, ಅಲ್ಲಿ ಏನಾದ್ರು ಕೆಲಸ ಖಾಲಿ ಇದೆಯಾ ಅಂತ ಕೇಳ್ತೀನಿ. ಹೇಗಿದ್ರು ನೀನು ಕಂಪ್ಯೂಟರ್ ಕೋರ್ಸ್ ಮಾಡಿದೀಯಲ್ವಾ, ನಿನ್ನ ಬಯೋಡೇಟಾ ಕೊಟ್ಟಿರು. ಅಲ್ಲಿ ಏನಾದ್ರು ಕೆಲಸ ಖಾಲಿ ಇದ್ದರೆ ಕೊಡ್ತಾರೆ. ತಾತ, ಅದು ಕಂಪ್ಯೂಟರ್ ಕೋರ್ಸು. ಓ, ಕಂಪ್ಯೂಟರ್ ಕೋರ್ಸ್ ಅಂತ ತುಳಸಿ ಹತ್ರ ನೀನು ಹಠ ಮಾಡಿ ದುಡ್ಡು ತಗೊಂಡು ಹೋದಿಯಲ್ಲ, ಅದು ಸುಳ್ಳು. ಇನ್ನೂ ಏನೇನು ಸುಳ್ಳು ಹೇಳಿದ್ದೀಯಾ? ಒಂದು ಕೆಲಸ ಮಾಡು ಓಡೋದವಳೆ, ನೀನು ಹೇಳಿರೋ ಸುಳ್ಳನ್ನೆಲ್ಲ ಒಂದು ಲಿಸ್ಟಲ್ಲಿ ಬರ್ಕೊಟ್ಬಿಡು. ನಿನ್ನ ಹತ್ರ ಮಾತಾಡೋವಾಗಲೆಲ್ಲ ನಾನು ಅದನ್ನು ನೋಡಿಕೊಂಡು ಆಮೇಲೆ ಮಾತಾಡ್ತೀನಿ. ತಾತ, ನೀನೇ ನನಗೆ ಕೆಲಸ ಹುಡ್ಕೋದು ಬೇಡ, ನಾನೇ ಹುಡ್ಕೊಳ್ತೀನಿ. ನೀನು ಸುಮ್ಮನೆ ಹೋಗು. ಯಾಕೆ? ಕೆಲಸ ಸಿಕ್ತು, ಕೆಲಸ ಮಾಡ್ತಾ ಇದ್ದೀನಿ ಅಂತ ನಮ್ಮ ಹತ್ರ ಇನ್ನೊಂದು ಸಲ ಸುಳ್ಳು ಹೇಳಿ ಯಾಮಾರಿಸೋದಕ್ಕ? ತಾತ, ಸುಳ್ಳು ಅನ್ನೋ ಪದಕ್ಕೆ ಸ್ಪೆಲ್ಲಿಂಗೇ ನನಗೆ ಗೊತ್ತಿಲ್ಲ. ಸುಮ್ಮನೆ ಏನೇನೋ ಹೇಳಬೇಡ. ಓ, ಸುಳ್ಳು ಅನ್ನೋ ಪದಕ್ಕೆ ನಿಂಗೆ ಸ್ಪೆಲ್ಲಿಂಗೇ ಗೊತ್ತಿಲ್ವಾ? ಈಗ ನಾನು ಕಲಿಸ್ತೀನಿ. ತಾತ, ತಾತ ಏನು ಮಾಡ್ತಿದ್ಯಾ? ನನಗೆ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗುಗಿಂತ ಜಾಸ್ತಿ ತಪ್ಪು ಮಾಡ್ತಾ ಇದೀಯಾ ನೀನು. ಹಾಗಂತ ಹೊಡೆಯೋದು ಸರಿಯಲ್ಲ ತಾತ. ಹೊಡಿತಿದ್ರೆ ನೀ ಕಲಿಯೋದಿಲ್ವೇ? ನಾನು ಕಲಿತೀನಿ ಅಂತ ಹೇಳ್ತಿದ್ದೀನಲ್ಲ. ನಾನು ಕಲಿಸ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಸಿರಿ ಸಿರಿ, ನೋಡು ಸಿರಿ, ತಾತ ನನಗೆ ಪಾಠ ಕಲಿಸ್ತಾರಂತೆ. ತಾತ, ಏನಿದೆಲ್ಲ? ಇನ್ನೇನು ಮತ್ತೆ, ಇವಳು ಇದುವರೆಗೂ ಮಾತಾಡಿರೋದ್ರಲ್ಲಿ ಅರ್ಧಕ್ಕರ್ಧ ಸುಳ್ಳೇನೆ. ಕೆಲಸ ಮಾಡ್ತಾ ಇದ್ದೀನಿ, ಟೈಲರಿಂಗ್ ಮಿಷಿನ್ ತಗೋತೀನಿ, ಕಂಪ್ಯೂಟರ್ ಕೋರ್ಸ್ ಸೇರಿದ್ದೀನಿ, ಅದು ಇದು ಅಂತ ನನ್ನನ್ನು ಇವ್ರ ಅಮ್ಮನ್ನು ಯಾಮಾರಿಸಿ ಇವಾಗ ಏನೂ ಗೊತ್ತಿಲ್ಲದೆ ಇರೋ ಮಗು ಥರ ಆಡ್ತಾ ಇದ್ದಾಳೆ. ತಾತ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಅವಳು ಹೀಗೆಲ್ಲ ಮಾಡಲ್ಲ ಅಂತ ಹೇಳ್ತಿದ್ದಾಳಲ್ಲ, ನೀವ್ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀರಾ? ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ ಸೊಗಲಾಡಿ? ಕೆಲಸ ಅಂತ ಕೆಲಸ, ಇವಳು ಈ ಥರ ಹುಡುಕ್ತಾ ಇದ್ರೆ ಸಿಕ್ಕಾಗೆ ಕೆಲಸ. ಸಂಧ್ಯಾ, ನಿನ್ನ ಕೆಲಸ ಹುಡುಕೋದ್ರ ಬದಲು ಏನಾದರೂ ಬಿಸ್ನೆಸ್ ಮಾಡ್ಬೋದಲ್ವಾ? ಬಿಸ್ನೆಸ್ಸಾ? ಬಿಸ್ನೆಸ್ ಮಾಡಬೇಕು ಅಂದರೆ ಏನಾದರೂ ಬಂಡವಾಳ ಬೇಕಲ್ವಾ ಸಿರಿ? ನಿಮ್ಗೆ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಲೋನ್ ತೊಗೊಂಡು ಮಾಡ್ಬೋದಲ್ವಾ ಸಂಧ್ಯಾ? ಒಂದು 5 ಲಕ್ಷ ರೂಪಾಯಿ ಸಾಲ ಅಂತ ಇಸ್ಕ. ಯಾವ್ದಾದ್ರು ಒಳ್ಳೆ ಜಾಗದಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡೋಣ. ದುಡ್ಡು ಬಂದಿದೆ ನನಗೆ. 5 ಲಕ್ಷ ರೂಪಾಯಿ ಬಂದಿದೆ. ದೀಪಿಕಾ ನನ್ನ ಅಕೌಂಟ್ಗೆ ದುಡ್ಡು ಹಾಕಿದ್ದಾಳೆ ಮಾವ. ಅಯ್ಯಯ್ಯೋ, ಮತ್ತೆ ಸಾಲ ಮಾಡೋದಾ? ಈಗ ಸಾಲ ತಗೊಂಡೇ ಸಿಕ್ಕಾಕೊಂಡಿದ್ದೀನಿ. ಮಾವ ಎಲ್ಲಿ ಹೋಗಿದ್ದಾರೋ ಏನೋ. ಈ ವಿಷಯ ಏನಾದರೂ ಅಮ್ಮಂಗೂ ತಾತಂಗೂ ಗೊತ್ತಾದರೆ ತಾತ ಈಗ ಕೋಲಲ್ಲಿ ಹೊಡಿಯಕ್ಕೆ ಬಂದಿದ್ದಾರೆ. ಆಮೇಲೆ ಕಲ್ಲಲ್ಲೇ ಹೊಡಿತಾರಷ್ಟೆ. ಏನು ಯೋಚನೆ ಮಾಡ್ತಿದ್ಯಾ ಸಂಧ್ಯಾ? ಏನಿಲ್ಲ, ಬಿಸ್ನೆಸ್ ಅಂದ್ರಲ್ಲ, ಅದೆಲ್ಲ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೇ, ಇನ್ನೂ ಇದು ಉದ್ಧಾರ ಆದ ಹಾಗೇನೆ. ಮಕ್ಕ ನೋಡು. ಶಾರ್ವರಿ ಅವ್ರ ಸ್ಮಶಾನಕ್ಕೆ ಯಾಕೆ ಬಂದ್ರು? ಅವ್ರ
ಪರಿಚಯ ಇರೋರು ಯಾರಾದ್ರೂ ತೀರ್ಕೊಂಡಿರ್ಬೋದಾ? ಆದ್ರೆ ಇಲ್ಲಿ ಯಾರೂ ಕಾಣ್ತಾನೆ ಇಲ್ವಲ್ಲ. ಅವ್ರೊಬ್ರೆ ಒಳಕ್ಕೆ ಯಾಕೆ ಹೋದ್ರು? ಅವ್ರನ್ನೇ ಕೇಳಲಾ? ಅಥವಾ ನಾನು ನೋಡಿದ್ದು ಶಾರ್ವರಿನೇ ಅಲ್ವಾ? ಬೇರೆ ಯಾರನ್ನೂ ನೋಡಿ ಶಾರ್ವರಿ ಅಂತ ಅನ್ಕೊಂಡ. ಬೇಡ ಬೇಡ, ಅವ್ರ ಮನೆಗೆ ಬರಲಿ, ಆಮೇಲೆ ವಿಚಾರಿಸಿದ್ರಾಯ್ತು. ಅಕ್ಕ, ಆ ಮಾಧವನ್ ಮನೇನು ಇದೇ ತರ ಉರ್ದು ಹೋಗ್ಬೇಕು. ಅವನು ನರಳಿ ನರಳಿ ಸಾಯ್ಬೇಕು. ಆದಷ್ಟು ಬೇಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ನಾನು ಮಾಡ್ತೀನಿ. ಅವ್ರು ಯಾರನ್ನು ಉಳಿಸಲ್ಲ. ನಿನಗಾಗಿರೋ ನೋವಿಗೆ, ನಿನಗಾಗಿರೋ ಅನ್ಯಾಯಕ್ಕೆ ನಾನು ತೀರಿಸ್ಕೊಳ್ತೀನಿ ಅಕ್ಕ. ಕಂಗ್ರ್ಯಾಚುಲೇಷನ್ ಸರ್. ಇಂಥ ದೊಡ್ಡ ಟೆಂಡರ್ ನಮ್ಮ ಕಂಪ್ನಿಗೆ ಎಷ್ಟೋ ವರ್ಷಗಳಾದ್ಮೇಲೆ ಸಿಗ್ತಿದೆ. ಸರ್, ನೀವು ಕೊಟ್ಟಿದ್ದ PPT ಅಂತೂ ತುಂಬ ಚೆನ್ನಾಗಿತ್ತು ಸರ್. ನೀವು ಪ್ರೆಸೆಂಟ್ ಮಾಡಬೇಕಾದಾಗಲೇ ಈ ಟೆಂಡರ್ ನಮಗೆ ಸಿಗುತ್ತೆ ಅಂತ ನನಗೆ ಅನಿಸ್ತಿತ್ತು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಟೆಂಡರ್ ಏನೋ ಸಿಕ್ಕಿದೆ, ಆದರೆ ಇನ್ಮೇಲೆ ನಾವೆಲ್ಲರೂ ಇದ್ರ ತಕ್ಕ ಹಾಗೆ ಕೆಲಸ ಮಾಡಬೇಕು. ಇವತ್ತಿನ ಮೀಟಿಂಗ್ ಸಕ್ಸಸ್ ಆಗೋದಕ್ಕೆ ಇವರೇ ಕಾರಣ. ಸರ್ ಏನಿದೆಲ್ಲ? ನಾವಿವತ್ತು ಪ್ರೆಸೆಂಟ್ ಮಾಡಿದ PPTಯಿಂದಾನೆ ಇವತ್ತಿನ ಟೆಂಡರ್ ನಮ್ದಾಗಿದ್ದು. ನಿಜವಾಗ್ಲೂ ಸರ್? ಕಂಗ್ರ್ಯಾಚುಲೇಷನ್ಸ್. ಕಾಂಗ್ರಾಟ್ಸ್ ನಿನ್ಗೆ ಹೇಳ್ಬೇಕು ಸಮರ್. ಇದೆಲ್ಲ ಆಗಿದ್ದು ನಿನ್ನಿಂದ. ಥ್ಯಾಂಕ್ ಯು ಸೋ ಮಚ್. ಸರ್ ನಂದೇನಿಲ್ಲ, ಎಲ್ಲ ನಿಮ್ಮ ಶ್ರಮ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.